ಹಾಯ್ ಹಲೋ ವೆಲ್ಕಮ್ ಟು ರೂಟ್ಸ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಯೂಟ್ಯೂಬ್ ಅಕೌಂಟ್ ಅನ್ನ ಹೇಗೆ ಕ್ರಿಯೇಟ್ ಮಾಡುವಂತದ್ದು, ಒಬ್ಬ ಕಾಮನ್ ಪರ್ಸನ್ ಅವರಿಗೆ ಯೂಟ್ಯೂಬ್ ಚಾನಲ್ ನ ಕ್ರಿಯೇಟ್ ಮಾಡಬೇಕಂತ ಇರ್ತದೆ. ಸೊ ಅವರು ಹೇಗೆ ಬೇಸಿಕ್ ಸೆಟಪ್ಸ್ ಗಳನ್ನ ಮಾಡಿಕೊಂಡು ಒಂದು ಯೂಟ್ಯೂಬ್ ಚಾನಲ್ ನ ಹೇಗೆ ಕ್ರಿಯೇಟ್ ಮಾಡೋದು ಅದನ್ನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ಇದರ ಸ್ಟೆಪ್ ಬೈ ಸ್ಟೆಪ್ ಗೈಡ್ ಹೇಗೆ, ಯಾವ ಫ್ಯಾಕ್ಟರ್ಸ್ ಗಳನ್ನ ನಾವು ಕನ್ಸಿಡರ್ ಮಾಡಬೇಕು ಅದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಇವಾಗ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಒಂದು ಗೂಗಲ್ ಅಕೌಂಟ್. ಸೊ ನಿಮಗೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಬೇಕಂತ ಇದ್ರೆ ಸೊ ಬೇಸಿಕಲಿ ನೀವ್ ಏನ್ ಮಾಡಬೇಕು, ಒಂದು ಗೂಗಲ್ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬೇಕು. ಇದು ನಮ್ಮ ಗೂಗಲ್ ಅಕೌಂಟ್. ಸೊ ನೀವು ಗೂಗಲ್ ಅಕೌಂಟ್ ಅನ್ನು ಓಪನ್ ಮಾಡಿಕೊಂಡು ಅದ್ರಲ್ಲಿ ಏನ್ ಮಾಡಿ ಅಂತ ಹೇಳಿದ್ರೆ ಜಸ್ಟ್ ಯೂಟ್ಯೂಬ್ ಅಂತ ಸರ್ಚ್ ಮಾಡಿ. ಸೊ ಒನ್ಸ್ ನೀವು ಸರ್ಚ್ ಮಾಡಿದ್ಮೇಲೆ ಇಲ್ಲಿ ಯೂಟ್ಯೂಬ್ ಅಂತ ಕಾಣಿಸ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದಾದ್ಮೇಲೆ ಸೊ ನಿಮ್ಗೆ ಇಲ್ಲಿ ನಿಮ್ಮ ಲೋಗೋ ಕಾಣಿಸ್ತದೆ. ಸೊ ನಿಮ್ಮ ಲೋಗೋ ಕಾಣಿಸ್ತದೆ, ಏನ್ ಗೂಗಲ್ ಅಕೌಂಟ್ ಲೋಗೋ ಇದೆ ಆ ಲೋಗೋ ಕಾಣಿಸ್ತದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಈಗ ಆಲ್ರೆಡಿ ನಾನು ಒಂದು ಚಾನಲ್ ಕ್ರಿಯೇಟ್ ಮಾಡಿದೆ. ಈಗ ಇನ್ನೊಂದು ಚಾನಲ್ ನಾನು ಕ್ರಿಯೇಟ್ ಮಾಡಬೇಕು. ಯಾಕಂದ್ರೆ ಸೊ ಈಗ ನಾನು ಹೊಸ ಚಾನಲ್ ನ ಕ್ರಿಯೇಟ್ ಮಾಡಿ ಅದ್ರಲ್ಲಿ ಇನ್ನೊಂದು ಕಂಟೆಂಟ್ಸ್ ಗಳನ್ನ ಹಾಕ್ಬೇಕನ್ನೋ ಒಂದು ನನ್ನ ಐಡಿಯಾ ಇದೆ. ಸೊ ಆ ರೀಸನ್ ಇನ್ನೊಂದು ಚಾನಲ್ ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಫಾರ್ ಮೋಸ್ಟ್ ಆಫ್ ದ ಥಿಂಗ್ ಏನಂತ ಹೇಳಿದ್ರೆ, ನಿಮ್ಮ ನೀಶೆ ಯಾವುದು, ನೀವು ಯಾವ ಪರ್ಪಸ್ ಚಾನಲ್ ಕ್ರಿಯೇಟ್ ಮಾಡ್ತಾ ಇದ್ರ ಅದಕ್ಕೆ ತಕ್ಕಂತೆ ಡಿಸೈನ್ಸ್ ಗಳೆಲ್ಲ ಮಾಡ್ಕೊಂಡು ಮೊದಲೇ ಇಡಬೇಕು. ಸೊ ಅದು ಹೇಗೆ ಏನು ಅಂತ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಸೊ ಇಲ್ಲಿ ನಾನು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಕ್ರಿಯೇಟ್ ನ್ಯೂ ಚಾನಲ್ ಅಂತ ಇದೆ. ಸೊ ನೀವು ಇಫ್ ಯು ಬಿಗಿನರ್ ಈ ಸೆಟಪ್ಸ್ ಗಳು ಬರಲ್ಲ, ನಿಮ್ ಡೈರೆಕ್ಟ್ ಆಗಿ ಈ ಲೋಗೋ ಮೇಲೆ ಕ್ರಿಯೇಟ್ ಮಾಡಿದ್ರೆ ಇಲ್ಲಿ ಕೆಳಗಡೆ ವ್ಯೂ ಚಾನಲ್ ಅಂತ ಬರಲ್ಲ, ಕ್ರಿಯೇಟ್ ಚಾನಲ್ ಅಂತ ಬರ್ತದೆ. ಸೊ ನಾನು ಆಲ್ರೆಡಿ ಚಾನಲ್ ಕ್ರಿಯೇಟ್ ಮಾಡಿರೋದ್ರಿಂದ ಸೊ ನಾನು ಇನ್ನೊಂದು ಚಾನಲ್ ಕ್ರಿಯೇಟ್ ಮಾಡಬೇಕಾಗಿರೋದ್ರಿಂದ ಸೊ ನಾನು ಏನ್ ಮಾಡ್ತೀನಿ, ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ರಿಯೇಟ್ ನ್ಯೂ ಚಾನಲ್ ಮೇಲೆ ಕೊಡ್ತೀನಿ. ಸೊ ಕ್ರಿಯೇಟ್ ನ್ಯೂ ಚಾನಲ್ ಮೇಲೆ ಕೊಟ್ಟಾಗ ಇಲ್ಲಿ ನೇಮ್ ಬಂತು, ನೇಮ್ ಮತ್ತೆ ಹ್ಯಾಂಡಲ್ ಅಂತ ಹೇಳಿದ್ರೆ ಸೊ ಫಾರ್ ಎಕ್ಸಾಂಪಲ್ ನೀವು ಇನಿ ಯೂಟ್ಯೂಬ್ ಚಾನಲ್ ನ ನೋಡಿದ್ರೆ ಫಾರ್ ಎಕ್ಸಾಂಪಲ್ ಅಲ್ಲಿ ಒಂದು ಚಾನಲ್ ಕೆಳಗಡೆ ವಿಡಿಯೋ ಕೆಳಗಡೆ ಒಂದು ಹೆಸರು ಇರ್ತದೆ, ಅದು ನಿಮ್ಮ ಚಾನಲ್ ನೇಮ್. ಅರ್ಥ ಆಯ್ತಾ? ನಾನೀಗ ತೋರಿಸ್ಕೊಡ್ತೀನಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೊ ಟಿ ಸೀರೀಸ್ ತೆಲುಗು ಅಂತ ಕಾಣಿಸ್ತಾ ಇದೆ, ಸ್ಯಾಲಿ ಪಾಯಿಂಟ್ ಅಂತ ಕಾಣಿಸ್ತಾ ಇದೆ, ಆಗಿ ಹಿಂದಿ ಅಂತ ಇದೆ. ಸೊ ಇವೆಲ್ಲ ಏನಂತ ಹೇಳಿದ್ರೆ ನಿಮ್ಮ ಯೂಟ್ಯೂಬಿನ ನೇಮ್. ಹಾಗಾದ್ರೆ ಹ್ಯಾಂಡಲ್ ಅಂದ್ರೆ ಏನು? ಹ್ಯಾಂಡಲ್ ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಯೂಸರ್ ನೇಮ್ ಇರ್ತದಲ್ವಾ. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ @ಸಜ್ಜನ್ ಕುಮಾರ್ ಅಂತ ಇರ್ತದೆ, @ರಾಕೇಶ್ ಜೆ ಶೆಟ್ಟಿಗಾರ್ ಅಂತ ಇರ್ತದೆ. ಇದೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಈ ರೀತಿ ಡಿಫ್ರೆಂಟ್ ಟೈಪ್ಸ್ ಆಫ್ ಯೂಸರ್ ನೇಮ್ ಇರ್ತದೆ. ಹಾಗೆ ಯೂಟ್ಯೂಬ್ ಅಲ್ಲಿ ಕೂಡ ಅದಕ್ಕೆ ಆದಂತ ಒಂದು ಹ್ಯಾಂಡಲ್ ನೇಮ್ ಇರ್ತದೆ. ಹ್ಯಾಂಡಲ್ ನೇಮ್ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಯೂಸರ್ ನೇಮ್ ಹೇಗೆ ಕನ್ಸಿಡರ್ ಮಾಡ್ತೀವಿ ಹಾಗೆ ಕನ್ಸಿಡರ್ ಮಾಡಬಹುದು. ಹಾಗಾದ್ರೆ ಅದು ಎಲ್ಲಿ ವ್ಯೂ ಆಗ್ತದೆ? ಫಾರ್ ಎಕ್ಸಾಂಪಲ್ ನೋಡಿ, @ಸಂಜಯ್ ಧೀರಜ್ ಅಂತ ಇದೆ, @ಪ್ರೀತಿ ಅಂತ ಇದೆ. ಸೊ ಈ ರೀತಿ ಸಮಥಿಂಗ್ ನೇಮ್ ಇದೆ. ಇವೆಲ್ಲ ಏನ್ ಹೇಳಿ ಚಾನಲ್ ಹ್ಯಾಂಡಲ್ ನೇಮ್. ಈಗ ನಾನೊಂದು ಹೆಸರನ್ನು ಕೊಡ್ತಾ ಇದ್ದೀನಿ, UI ಅಂತ ಒಂದು ನೇಮ್ ಕೊಡ್ತಾ ಇದ್ದೀನಿ ನನ್ನ ಚಾನಲ್ ಹ್ಯಾಂಡಲ್ಗೆ. ಓಕೆ, ತಗೊಳ್ತು. ಸೊ ನಾನು ಏನ್ ಮಾಡಿ ಆಯ್ತು, ಚಾನಲ್ ಕ್ರಿಯೇಟ್ ಆಯಿತು. ಇವಾಗ ಮುಂದಿನ ಕೆಲಸ ಏನು? ಚಾನಲ್ ಸೆಟಪ್ ಮಾಡುವಂಥದ್ದು. ಇದು ಇನಿಷಿಯಲ್ ಚಾನಲ್ ಕ್ರಿಯೇಟ್ ಆಗಿದೆ. ಇವಾಗ ಏನ್ ಮಾಡಬೇಕು, ಚಾನಲ್ ಕಂಪ್ಲೀಟ್ ಆಗಿ ಪ್ರೈವಸಿ ಸೆಟ್ಟಿಂಗ್ಸ್ ಗಳು ಉಳಿದಿರೋ ಥಿಂಗ್ಸ್ ಗಳನ್ನ ನಾವು ಮಾಡ್ಬೇಕಂತ ಇದ್ರೆ ನಾವ್ ಏನ್ ಮಾಡ್ಬೇಕು, ಸೊ ಯೂಟ್ಯೂಬ್ ಸ್ಟುಡಿಯೋ ಅಂತ ಇದೆ. ಸೊ ಯೂಟ್ಯೂಬ್ ಸ್ಟುಡಿಯೋ ಪರ್ಪಸ್ ಏನಂತ ಹೇಳಿದ್ರೆ, ನಿಮ್ದು ವಿಡಿಯೋ ಈಗ ತುಂಬಾ ದೊಡ್ಡ ಚಾನಲ್, ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗ್ತಾ ಇದೆ. ಸೊ ಅದರ ಅನಾಲಿಟಿಕ್ಸ್ ಅನ್ನು ನಾನು ಜಡ್ಜ್ ಮಾಡಬೇಕು, ಎಷ್ಟು ವ್ಯೂಸ್ ಆಗಿದೆ, ರೀಚ್ ಬಂದಿದೆ, ಅಂಡ್ ಕೆಲವೊಂದು ಕಮೆಂಟ್ಸ್ ಗಳು ಮತ್ತೆ ಇನ್ ಕೆಲವೊಂದಿಷ್ಟು ಹ್ಯಾಂಡಲ್ಸ್ ಗಳನ್ನ ನಾವು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಮಾಡಬಹುದು. ಅಂಡ್ ಕಂಪ್ಲೀಟ್ ದ ಬ್ಯಾಕ್ ಎಂಡ್ ಆಫ್ ದ ಯೂಟ್ಯೂಬ್ ಚಾನಲ್ ನಮಗೆ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಸಿಗ್ತದೆ. ಕಂಪ್ಲೀಟ್ ಪಿಕ್ಚರ್ ಅಂತಾನೆ ಹೇಳ್ಬೋದು ನಾವು ಯೂಟ್ಯೂಬ್ ಸ್ಟುಡಿಯೋದಲ್ಲಿ. ಅರ್ಥ ಆಯ್ತಾ? ಸೊ ನಾನೀಗ ಯೂಟ್ಯೂಬ್ ಸ್ಟುಡಿಯೋದ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಕ್ಲಿಕ್ ಮಾಡಿ ಆದ್ಮೇಲೆ ಸೊ ನಾನು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನಾನು ಫಸ್ಟ್ ಬೇಸಿಕ್ ಸೆಟ್ಟಿಂಗ್ಸ್ ಗಳನ್ನ ಏನ್ ಮಾಡ್ತೀನಿ, ಬೇಸಿಕ್ ಸೆಟ್ಟಿಂಗ್ಸ್ ಗಳನ್ನ ಕರೆಕ್ಟ್ ಮಾಡ್ಕೊಳ್ತೀನಿ. ಜನರಲ್ ಇದೆ, ನನ್ನ ಕರೆನ್ಸಿನ ಇಂಡಿಯನ್ ಕರೆನ್ಸಿಗೆ ಕನ್ವರ್ಟ್ ಮಾಡ್ಕೊಳ್ತೀನಿ. ಐ ವಿಲ್ ಕನ್ವರ್ಟ್ ಟು ಇಂಡಿಯನ್ ಕರೆನ್ಸಿ INR. ಓಕೆ, ಸೊ ವೆರ್ ಇಸ್ INR? ಓಕೆ, ಐ ಗಾಟ್ ದ INR ಸಿಕ್ತು. ಸೊ ನೆಕ್ಸ್ಟ್ ಚಾನಲ್ ಮೇಲೆ ಕ್ಲಿಕ್ ಮಾಡ್ತೀನಿ, ನನ್ನ ಕಂಟ್ರಿನ ಸೆಲೆಕ್ಟ್ ಮಾಡ್ಕೊಳ್ತೀನಿ, ಇಂಡಿಯಾ. ಕೀವರ್ಡ್ಸ್ ಅಂತ ಹೇಳಿದ್ರೆ ಸೊ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಚಾನಲ್ ಯಾವ ರೀತಿ ಎಲ್ಲ ಕರಿಬಹುದು. ಫಾರ್ ಎಕ್ಸಾಂಪಲ್ ನನಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಯಾರಾದ್ರೂ ಬಂದು ಕರೀತಾರೆ. ಈಗ ನನ್ನ ಕಂಟೆಂಟ್ ನೆಕ್ಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರಿಲೇಟೆಡ್ ಹಾಕ್ತೀನಿ ನಾನು ಅಂತ ಇದ್ರೆ, ಅಥವಾ ಈಗ ನನ್ನ ಕಂಟೆಂಟ್ ರಿಲೇಟೆಡ್ ಟು ಈಗ ಟ್ರಾವೆಲಿಂಗ್ ಸೆಗ್ಮೆಂಟ್ ಅಲ್ಲಿ ಇದ್ರೆ ನಾನು ಟ್ರಾವೆಲಿಂಗ್ ಸೆಗ್ಮೆಂಟ್ ರಿಲೇಟೆಡ್ ಆಗ್ತದೆ. ಸೊ ಟ್ರಾವೆಲಿಂಗ್ ಇನ್ ಕರ್ನಾಟಕ, ಈ ರೀತಿ ಕೀವರ್ಡ್ಸ್ ಗಳು ಹಾಕ್ತಂದ್ರೆ ಈ ರೀತಿ ಕೀವರ್ಡ್ಸ್ ಹಾಕಿದ್ರೆ ನನ್ನ ಚಾನಲ್ ಬರಲಿ. ನಾನು ಕೀವರ್ಡ್ಸ್ ಗಳನ್ನ ಸೆಟಪ್ ಮಾಡ್ತೀನಿ. ಇದು ಬೇಸಿಕಲಿ ಏನಂತ ಹೇಳಿದ್ರೆ, ಜನರು ನಮ್ಮನ್ನ ಈ ರೀತಿ ಕರೆದಾಗ ಕೆಲವೊಂದಿಷ್ಟು ನನ್ನ ಚಾನಲ್ ಅವರ ಕಣ್ಣೆದುರುಗಡೆ ಬರಲಿ ಅಂತ ಅರ್ಥ ಇದೆ. ಬಂದಷ್ಟು ಕ್ಲಿಕ್ ಮಾಡ್ತಾರೆ, ವ್ಯೂಸ್ ಆಗ್ತದೆ, ಅದರಿಂದ ನಮ್ಗೆ ಒಂದಿಷ್ಟು ಪರ್ಸೆಂಟೇಜ್ ಆಫ್ ಪ್ರಾಫಿಟ್ಸ್ ಗಳು ಆಗ್ತದೆ. ಸರಿನಾ? ಸೊ ಈಗ ನೆಕ್ಸ್ಟ್ ಏನ್ ಮಾಡ್ತೀನಿ, ಸೇವ್ ಕೊಡ್ತೀನಿ ಇದನ್ನ ಇನ್ಫಾರ್ಮೇಶನ್ಸ್. ನೆಕ್ಸ್ಟ್ ಪುನಃ ಐ ಕಮ್ ಟು ಸೆಟ್ಟಿಂಗ್ಸ್. ಇಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಅಲ್ಲಿ
ಇದು ವೆರಿ ವೆರಿ ಇಂಪಾರ್ಟೆಂಟ್. ಚಾನಲ್ ಅಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಅಲ್ಲಿ ಇಲ್ಲಿ ನನ್ನ ಕಂಟೆಂಟ್ ಕಿಡ್ಸ್ಗೆ ಬಿಲಾಂಗ್ ಆಗಿರೋ ಕಂಟೆಂಟ್ ಅಥವಾ ಅಡಲ್ಟ್ ಕಂಟೆಂಟ್, ಅಕಾರ್ಡಿಂಗ್ ಟು ಯೂಟ್ಯೂಬ್ ಮತ್ತೆ ಗೂಗಲ್ ಪ್ರೈವಸಿ ಪಾಲಿಸಿ ಪ್ರಕಾರ ಅಡಲ್ಟ್ಹುಡ್ ಕಂಟೆಂಟ್ ನಾವು ಕಿಡ್ಸ್ಗೆ ತೋರಿಸುವಂಗಿಲ್ಲ. ಸೊ ಮೊದಲ ನಮಗೆ ಅಡಲ್ಟ್ಹುಡ್ ಕಂಟೆಂಟ್ಸ್ ಗಳನ್ನ ನಾವು ಹಾಕ್ತಾ ಇದ್ರೆ ಸೊ ನಾವು ಕಿಡ್ಸ್ ಪ್ರೈವಸಿ ಪಾಲಿಸಿಗೆ ಅಪ್ರೂವ್ ಆಗಿರಬೇಕು. ಸೊ ನಾನು ಹಾಕ್ತಿರೋ ಕಂಟೆಂಟ್ ಅಡಲ್ಟ್ ಕಂಟೆಂಟ್, ಸೊ ಆ ರೀಸನ್ ಇಂದ ಇದು ಕಿಡ್ಸ್ಗೆ ಸೀಮಿತವಲ್ಲ, ಅಂದ್ರೆ ಮಕ್ಕಳಿಗೆ ಸೀಮಿತ ಅಲ್ಲ ಅಂತ ಮೊದಲೇ ನಾನು ಅಪ್ರೂವ್ ಮಾಡಿರಬೇಕು. ಇಲ್ಲ ನಾನು ಮಾಡದೆ ಹಾಕಿ ಕಂಟೆಂಟ್ ಎಲ್ಲಾದ್ರೂ ಅಪ್ಲೋಡ್ ಆಗಿ ಅದರಿಂದ ಮಿಸ್ಲೀಡ್ ಆದ್ರೆ ಸೊ ನಿಯರ್ಲಿ ನಮಗೆ ಸೊ ದೇ ವಿಲ್ ಫೈನ್ 170 ಎಕ್ಸಾಕ್ಟ್ಲಿ ದೇ ವಿಲ್ ಫೈನ್ 170 million ಫಾರ್ ವೈಲೇಷನ್ಸ್ ಆಫ್ ದಿ ರೂಲ್ಸ್. ಸೊ ಅದಕ್ಕೆ ನಾನು ಫೈನ್ ಮಾಡುವಂತ ಅವರಿಗೆ ರೈಟ್ಸ್ ಇದೆ. ಸೊ ಯೂಟ್ಯೂಬ್ ಸೆಗ್ಮೆಂಟ್ಸ್ ಅಥವಾ ಗೂಗಲ್ ಸೆಗ್ಮೆಂಟ್ಸ್ ಇವೆಲ್ಲ ಒಂದೇ ಆಗಿರೋದ್ರಿಂದ ಅವರಿಗೆ ಒಂದು ರೈಟ್ಸ್ ಇದೆ ಫೈನ್ ಮಾಡುವಂಥದ್ದು. ಸೊ ಇವಾಗ ನನ್ನ ವಿಡಿಯೋ ಅನ್ನೋದು ಮಕ್ಕಳಿಗೆ ಸೀಮಿತವಾದ ವಿಡಿಯೋ ಅಲ್ಲ. ಸೊ ದಿಸ್ ಚಾನಲ್ ಇಸ್ ನಾಟ್ ಮೇಡ್ ಫಾರ್ ಕಿಡ್ಸ್. ನಾನು ಅದನ್ನೇ ಹಾಕ್ತೀನಿ. ಐ ಮೋಸ್ಟ್ಲಿ ಅಪ್ಲೋಡ್ ಕಂಟೆಂಟ್ ದಟ್ಸ್ ಮೇಡ್ ಫಾರ್ ಕಿಡ್ಸ್ ಅಂತ ಎಲ್ಲ. ನಾಟ್ ದಿಸ್ ಚಾನಲ್ ಇಸ್ ನಾಟ್ ಮೇಡ್ ಫಾರ್ ಕಿಡ್ಸ್. ಐ ಆಲ್ಮೋಸ್ಟ್ ನೆವರ್ ಅಪ್ಲೋಡ್ ಕಂಟೆಂಟ್ ದಟ್ ಮೇಡ್ ಫಾರ್ ಕಿಡ್ಸ್ ಅಂತಾನೆ ನಾನು ಸೇವ್ ಮಾಡ್ತೀನಿ ಆ ಪರ್ಪಸ್ ಇಂದ. ಓಕೆ, ಸೊ ನೆಕ್ಸ್ಟ್ ಅದನ್ನ ಸೇವ್ ಕೊಡ್ತೀನಿ. ಸೊ ನೆಕ್ಸ್ಟ್ ಏನ್ ಮಾಡ್ತೀನಿ, ಸೆಟ್ಟಿಂಗ್ಸ್ ಬರ್ತೀನಿ. ಸೊ ಚಾನಲ್ ಮೇಲೆ ಕ್ಲಿಕ್ ಮಾಡಿ ಅಥವಾ ಒಂದೇ ಸಲ ಸೇವ್ ಕೊಡಿ. ಫೀಚರ್ ಎಲಿಜಿಬಿಲಿಟಿ ಇಲ್ಲಿ ಸ್ಟ್ಯಾಂಡರ್ಡ್ ಫೀಚರ್ ಆಲ್ರೆಡಿ ಡಿಫಾಲ್ಟ್ ಆಗಿ ಎನೇಬಲ್ ಆಗಿದೆ, ಅಂದ್ರೆ ವಿಡಿಯೋಸ್ ಅಪ್ಲೋಡ್ ಮಾಡಲಿಕ್ಕೆ, ಪ್ಲೇ ಲಿಸ್ಟ್ ಅಪ್ಲೋಡ್ ಮಾಡಲಿಕ್ಕೆ. ಬಟ್ ಮೋರ್ ದೆನ್ 15 minutes ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ, ಥಂಬ್ನೈಲ್ಸ್, ಲೈವ್ ಸ್ಟ್ರೀಮಿಂಗ್, ಇದಕ್ಕೆಲ್ಲ ನಾವೇನ್ ಮಾಡಬೇಕು, ನಮ್ಮ ನಂಬರ್ನ ವೆರಿಫೈ ಮಾಡಬೇಕು. ನಾನು ಏನ್ ಮಾಡಬೇಕು, ನಾವು ಫಸ್ಟ್ ನಂಬರ್ನ ವೆರಿಫೈ ಮಾಡಬೇಕು. ಸೊ ನಮ್ಮ ನಂಬರ್ ಹಾಕಿ 843122. ಸೊ ನಂಬರ್ ಹಾಕಿ ನೆಕ್ಸ್ಟ್ ಕೊಟ್ಟಾಗ ನಿಮ್ಗೆ OTP ಬರ್ತದೆ. ಯು ಕ್ಯಾನ್ ವೆರಿಫೈ ಇಟ್. ಏನಾಗ್ತದೆ ಅವಾಗ, ಸೊ ಅದು ಅನ್ನೋದು ನಂಬರ್ ಅನ್ನೋದು ವೆರಿಫೈ ಆಗ್ತದೆ. ಸರಿನಾ? ಸೊ ಇದು ಬೇಸಿಕ್ ಎಲಿಜಿಬಿಲಿಟಿ. ಇನ್ ಅಡ್ವಾನ್ಸ್ ಎಲಿಜಿಬಿಲಿಟಿಗೆ ಇನ್ನೂ ಕ್ರೈಟೀರಿಯಾಸ್ಗಳು ತುಂಬಾ ಇದೆ. ಅರ್ಥ ಆಯ್ತಾ? ವ್ಯಾಲಿಡ್ ವೆರಿಫಿಕೇಶನ್ ಬೇಕು, ಚಾನಲ್ ಹಿಸ್ಟ್ರೀಸ್ ಬೇಕು. ಇದು ಲೇಟರ್ ನಿಮ್ಮ ಚಾನಲ್ ಗ್ರೋ ಆದ್ಮೇಲೆ ಮಾಡ್ಕೊಳ್ಬಹುದು. ಬಟ್ ಬೇಸಿಕ್, ಇಂಟರ್ಮೀಡಿಯೇಟ್ ಮತ್ತೆ ಸ್ಟ್ಯಾಂಡರ್ಡ್ ಫೀಚರ್ಸ್ ಗಳನ್ನ ಎಲಿಜಿಬಲ್ ಮಾಡ್ಕೊಂಡಿರಿ. ಇಂಟರ್ಮೀಡಿಯೇಟ್ ಫೀಚರ್ಸ್ ಗಳನ್ನ ಎಲಿಜಿಬಲ್ ಮಾಡ್ಕೊಳ್ಳಿಕ್ಕೆ ಯಾಕೆ, ವಿಡಿಯೋಸ್ ಓವರ್ ದನ್ 15 minutes ಅಥವಾ ಕಸ್ಟಮ್ ಥಂಬ್ನೇಲ್ಸ್ ಲೈವ್ ಸ್ಟ್ರೀಮಿಂಗ್ ಎಲ್ಲ ಇಂಟರ್ಮೀಡಿಯೇಟ್ ಫೀಚರ್ಸ್ ಅನ್ನ ಅನೇಬಲ್ ಮಾಡ್ಕೊಂಡಿರ್ಬೇಕು. ಅದಕ್ಕೆ ನಮ್ಮ ನಂಬರ್ ಕೊಟ್ಟು ವೆರಿಫಿಕೇಶನ್ಸ್ ಮಾಡಬೇಕು. ಅಪ್ಲೋಡ್ ಡಿಫಾಲ್ಟ್ಸ್ ಗೆ ಹೋದ್ರೆ ಬೇಸಿಕ್ ಇನ್ಫಾರ್ಮೇಶನ್ ಅಬೌಟ್ ಮೈ ಚಾನಲ್. ನಾನು ಇವಾಗ ದಿ ಬೆಸ್ಟ್ ಚಾನಲ್ ಅಂತ ಕೊಟ್ಟೆ. ಡಿಸ್ಕ್ರಿಪ್ಷನ್ ಸಮಥಿಂಗ್ ಹೀಗೆ ಬರೀಬೇಕು. ನಿಮ್ಗೆ ಏನ್ ಅನ್ಸುತ್ತೆ ಮನಸ್ಸಲ್ಲಿ. ಫಾರ್ ಆಲ್ ಕೊಟ್ಟೆ. ನೆಕ್ಸ್ಟ್ ವಿಸಿಬಿಲಿಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ಅನ್ಲಿಸ್ಟೆಡ್ ಇರಲಿ, ಸರಿನಾ? ಯಾಕಂತ ಹೇಳಿದ್ರೆ ಸೊ ನಮ್ಗೆ ಇನ್ ಕೇಸ್ ಎಲ್ಲಾದ್ರೂ ಆತುರದಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡ್ತೀವಿ, ಕೆಲವೊಮ್ಮೆ ಕರೆಕ್ಟ್ ಆಗಿ ಕ್ಲಾರಿಫೈ ಮಾಡಲ್ಲ, ಡೈರೆಕ್ಟ್ ಆಗಿ ಪಬ್ಲಿಕ್ ಹೋದ್ರೆ ಅದು ವೈರಲ್ ಆಗಿ ಕೆಲವೊಮ್ಮೆ ಪ್ರಾಬ್ಲಮ್ ಬರೋ ಚಾನ್ಸಸ್ ಇರ್ತದೆ. ವಿಸಿಬಿಲಿಟಿ ಯಾವತ್ತು ಅನ್ಲಿಸ್ಟೆಡ್ ಅಂಟಿಲ್ ನಾವು ಅಪ್ಲೋಡ್ ಮಾಡಿ ನಾವೇ ಒಂದ್ಸಲ ನಮ್ಮ ಚಾನಲ್ ಅಲ್ಲಿ ವಿಡಿಯೋನ ಕ್ಲಾರಿಫೈ ಮಾಡೋ ತನಕ ಅನ್ಲಿಸ್ಟೇ ಮಾಡಿ. ಒಂದ್ಸಲ ಕ್ಲಾರಿಫೈ ಆಗಿ ಏನು ಡೌಟ್ಸ್ ಇಲ್ಲ, ಯಾವುದೇ ಮಿಸ್ಲೀಡಿಂಗ್ ಕಂಟೆಂಟ್ ಇಲ್ಲ ಅಂದ್ಮೇಲೆ ನೀವೇನ್ ಮಾಡಿ ಪಬ್ಲಿಕ್ ಮಾಡಿದ್ರೆ ಇನ್ನೂ ಬೆಸ್ಟ್. ಸರಿನಾ? ಟ್ಯಾಕ್ಸ್ ಏನಾದ್ರು ಕೊಡ್ಲಿಕ್ಕಿದೆ, ಟ್ಯಾಕ್ಸಸ್ ನಥಿಂಗ್ ಬಟ್ ಲೈಕ್ ಕ್ಯಾಪ್ಷನ್ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಕೊಡ್ತಿರಲ್ಲ, ಸೊ ನಾನು ಟ್ರಾವೆಲ್ ಅಂತ ಕೊಡ್ತೀನಿ. ಈಗ ನಿಮ್ಗೆ ಏನ್ ಬೇಕೋ ಹಾಗೆ ಕೊಡ್ತಾ ಹೋಗುವಂಥದ್ದು. ಸರಿನಾ? ಅಡ್ವಾನ್ಸ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಲ್ಯಾಂಗ್ವೇಜ್ ಸೆಟ್ ಮಾಡ್ಲಿಕ್ಕಿದೆ. ಸೊ ನಿಮ್ಮ ವಿಡಿಯೋ ಯಾವ ಲ್ಯಾಂಗ್ವೇಜ್ ಅಂಡ್ ಸೊ ಅದೆಲ್ಲ ಸೆಟ್ ಮಾಡ್ಲಿಕ್ಕಿದೆ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಅಲ್ಲಿ. ನೆಕ್ಸ್ಟ್ ನೀವು ಪರ್ಮಿಷನ್ ಬಂದ್ರೆ ನಿಮ್ಗೆ ಯಾರಿಗಾದ್ರೂ ಬೇರೆ ಪರ್ಸನ್ಗೆ ಇನ್ವೈಟ್ ಮಾಡಬೇಕು. ಸೊ ಓನರ್ಶಿಪ್ ನ ಇನ್ವೈಟ್ ಮಾಡಬೇಕು. ನೀವಲ್ಲದೆ ಇನ್ನೊಬ್ರು ಕೂಡ ಹ್ಯಾಂಡಲ್ ಮಾಡ್ತಾ ಇದ್ರೆ ನೀವು ಇನ್ವೈಟ್ ಮಾಡಬಹುದು. ಅವರಿಗೆ ಯಾವ ರೀತಿ ಎಡಿಟರ್ ಆಕ್ಸೆಸ್ ಅಥವಾ ಸಬ್ ಎಡಿಟರ್ ಆಕ್ಸೆಸ್, ಯಾವ ರೀತಿ ಆಕ್ಸೆಸ್ ಅಂತ ನೀವು ಕೊಡಬಹುದು. ಮ್ಯಾನೇಜರಬಲ್ ಅಂದ್ರೆ ಫುಲ್ ಕಂಟ್ರೋಲ್ ಇರ್ತದೆ, ಇನ್ನು ಉಳಿದಿರೋದು ಲಿಮಿಟೆಡ್ ಕಂಟ್ರೋಲ್ಸ್ ಇರ್ತದೆ. ಸೊ ಅದಾದ್ಮೇಲೆ ಸೊ ಡಿಫಾಲ್ಟ್ಸ್ ಅಲ್ಲಿ ನಿಮ್ಗೆ ಕಮೆಂಟ್ ಸೆಕ್ಷನ್ ಏನಾದ್ರು ಚಾನಲ್ಗೆ ಇರ್ಬೇಕು, ಅಥವಾ ಬೇಸಿಕ್ ಕಮೆಂಟ್ಸ್ ಗಳು ಹಾಕ್ಲಿ, ಅಥವಾ ಹೈ ಕಮೆಂಟ್ಸ್ ಗಳು ಬರ್ಲಿ, ರಿಲೇಟೆಡ್ ಟು ಕಮೆಂಟ್ ಸೆಗ್ಮೆಂಟ್ ಇಲ್ಲಿ ಇರ್ತದೆ, ಅಥವಾ ಎಲ್ಲಾ ಕಮೆಂಟ್ಸ್ ಹೋಲ್ಡ್ ಮಾಡ್ಲಿ, ಅಥವಾ ಸ್ಟ್ರಿಕ್ಟ್ಲಿ ಕೆಲವೊಂದು ಕಮೆಂಟ್ಸ್ ಗಳು ಬೇಡ ಅಂತ ಇದ್ರೆ ಅದು
ಬರೋದು ಬೇಡ ಆ ರೀತಿ ಕಮೆಂಟ್ ಸೆಕ್ಷನ್ ನೀವು ಏನ್ ಮಾಡ್ಕೊಳ್ಬಹುದು, ಕಸ್ಟಮೈಸ್ ಮಾಡ್ಕೊಳ್ಬಹುದು. ಮೆಸೇಜ್ ಇನ್ ಲೈವ್ ಚಾಟ್ ಅಲ್ಲಿ ಬೇಸಿಕ್ ಇರಲಿ, ಡೋಂಟ್ ಹೋಲ್ಡ್ ಎನಿ ಮೆಸೇಜ್ ಅಥವಾ ಹೋಲ್ಡ್ ಪೊಟೆನ್ಶಿಯಲಿ ಇಂಪ್ರಾಪರೇಟ್ ಮೆಸೇಜಸ್. ಅಂದ್ರೆ ಕೆಲವೊಂದು ಇಂಪ್ರಾಪರೇಟ್ ಮೆಸೇಜಸ್ಗಳು ನಿಮ್ಗೆ ಲೈವ್ ಚಾಟ್ ಅಲ್ಲಿ ಬರೋದು ಬೇಡ ಅಂತ ಇದ್ರೆ, ಕೆಲವರು ಸುಮ್ಮನೆ ಕೆಟ್ಟದಾಗಿ ನೋಡೋ ಪ್ರೊಫೆಷನಲ್ ಆಗಿ ಮೆಸೇಜ್ ಹಾಕಲ್ಲ, ಅದೆಲ್ಲ ಬರೋದು ಬೇಡ ಅಂತ ಇದ್ರೆ ಬೇಸಿಕ್ ಸ್ವಿಚ್ ಮಾಡ್ಕೊಳ್ಬಹುದು. ಆಟೋಮೇಟೆಡ್ ಫಿಲ್ಟರ್ಸ್ ಗಳಲ್ಲಿ ಇಲ್ಲಿ ಅಂತದೇನಿಲ್ಲ. ಸೊ ಕ್ರಿಯೇಟೆಡ್ ಡೆಮೋಗ್ರಫಿ ಅಗ್ರಿಮೆಂಟ್ಸ್. ಸೊ ಇಷ್ಟು ಮಾಡಿ ಸೇವ್ ಕೊಡಿ. ಸೊ ಚಾನಲ್ ಸೇವ್ ಕೊಡಿ. ಸೊ ನೆಕ್ಸ್ಟ್ ಕಸ್ಟಮೈಸೇಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಕಂಪ್ಲೀಟ್ ಚಾನಲ್ ಅಪ್ಲೋಡ್ ಬ್ಯಾನರ್ ಇಮೇಜ್ ಆಗಿರ್ಬೋದು. ಬ್ಯಾನರ್ ಅಂತ ಹೇಳಿದ್ರೆ ನಿಮಗೆ ಫಾರ್ ಎಕ್ಸಾಂಪಲ್ ಚಾನಲ್ ಹಿಂದ್ಗಡೆ ಕಾಣಿಸ್ತದೆ. ಸೊ ನಮ್ಮ ರೂಟ್ಸ್ ಇನ್ಸ್ಟಿಟ್ಯೂಟ್ ಚಾನಲ್ ಓಪನ್ ಮಾಡಿದ್ರೆ ಇನ್ಸ್ಟಿಟ್ಯೂಟ್ ಚಾನಲ್ ಓಪನ್ ಮಾಡಿದ್ರೆ ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೊ ಇಲ್ಲಿ ಕಾಣಿಸ್ತಾ ಇದೆ, ಇದು ಬ್ಯಾನರ್ ಆಯ್ತಾ. ಸೊ ಈ ಬ್ಯಾನರ್ ಅನ್ನ ನಾವು ಮೊದಲೇ ರೆಡಿ ಮಾಡ್ಕೊಂಡಿರ್ಬೇಕು. ಬ್ಯಾನರ್ ಒಂದು ಸೈಜ್ 2048 1152 ಪಿಕ್ಸೆಲ್ ಅಲ್ಲಿ ಇರಬೇಕು, ಅಪ್ಲೋಡ್ ಮಾಡಬೇಕು. ಸೊ ಬ್ಯಾನರ್ ನಾವು ಮೊದಲೇ ರೆಡಿ ಮಾಡ್ಕೊಂಡಿರೋದ್ರಿಂದ ಯೂಸ್ ಇರ್ಬೋದು. ಸೈಜ್ ನೋಡೋಣ. ಓಕೆ, ಕರೆಕ್ಟ್ ಆಗಿದೆ. ಸೊ ಡನ್ ಕೊಡ್ತೀನಿ. ಸೊ ಇದು ನನ್ನ ಬ್ಯಾನರ್. ಪ್ರೊಫೈಲ್ ಪಿಕ್ಚರ್ ನ ಹಾಕ್ಬೇಕು. ಇವಾಗ ನಾನು ಪ್ರೊಫೈಲ್ ಪಿಕ್ಚರ್ ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಈಗ ಅಪ್ಲೋಡ್ ಮಾಡ್ತೇನೆ. ಸೊ ಈಗ ಪ್ರೊಫೈಲ್ ಪಿಕ್ಚರ್ ಅಪ್ಡೇಟ್ ಆಯ್ತು. ಸೊ ಆಫ್ಟರ್ ಪ್ರೊಫೈಲ್ ಪಿಕ್ಚರ್ ಅಪ್ಡೇಟ್ ಆದ್ಮೇಲೆ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಇವಾಗ ನೋಡಿ ಸೈಜ್ 98 ಪಿಕ್ಸೆಲ್ ಇದೆ. ಸೊ ಮೇಲ್ಗಡೆ ಬ್ಯಾನರ್ ಕೂಡ ಅಲ್ಲಿ ಮೇಲ್ಗಡೆ ಪಿಕ್ಸೆಲ್ ನ ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗೆ ಇಲ್ಲಿ ಕೆಳಗಡೆ ಸೊ ನೀವು ಸ್ಕ್ರೋಲ್ ಮಾಡಿದ್ರೆ ನಿಮ್ಮ ನೇಮು, ಹ್ಯಾಂಡಲ್, ಡಿಸ್ಕ್ರಿಪ್ಷನ್ಸ್, ಎವ್ರಿಥಿಂಗ್. ಹಾಗೆ ಕೆಳಗಡೆ ಇದು ಮೇಲ್ಗಡೆ ಬ್ಯಾನರ್ ಇಮೇಜ್, ಪ್ರೊಫೈಲ್ ಪಿಕ್ಚರ್, ಹಾಗೆ ಕೆಳಗಡೆ ನಿಮ್ಮ ಚಾನಲ್ ಲ್ಯಾಂಗ್ವೇಜಸ್ ಗಳನ್ನ ಸೆಟ್ ಮಾಡಬೇಕು. ಅಂಡ್ ಲಿಂಕ್ಸ್ ಗಳು ಏನಾದ್ರು ನಮ್ಮ ವೆಬ್ಸೈಟ್ ಲಿಂಕ್ಸ್ ಇದೆ ಅಥವಾ ಬೇರೆ ಬೇರೆ ನಿಮ್ಮ ಹತ್ರ ಏನಾದ್ರು ಲೈಕ್ ಪ್ರೊಡಕ್ಟ್ ಲಿಂಕ್ಸ್ ಗಳಿದೆ, ಆ ಲಿಂಕ್ಸ್ ಏನ್ ಮಾಡ್ಬೋದು, ಇಲ್ಲಿ ಹೆಸರು ಬರುತ್ತೆ, ಅಲ್ಲಿ URL ನ ಪೇಸ್ಟ್ ಮಾಡ್ಬೋದು. ಇವಾಗ ರೂಟ್ಸ್ ಇನ್ಸ್ಟಿಟ್ಯೂಟ್ ಉಡುಪಿ ಅಂತ ಸರ್ಚ್ ಮಾಡಿದ್ರೆ URL ನ ಕಾಪಿ ಪೇಸ್ಟ್ ಮಾಡ್ಕೊಂಡು ಜಸ್ಟ್ ಇಲ್ಲಿ ಬಂದು ಇಲ್ಲಿ ಪೇಸ್ಟ್ ಮಾಡಿದ್ರೆ ಆಯ್ತು. ಸೊ ಇಲ್ಲಿ ಪೇಸ್ಟ್ ಮಾಡಿದ್ರೆ ಸೊ ಅಂಡ್ ನಿಮ್ಮ ಕಂಪನಿ ಇಮೇಲ್ ಅಡ್ರೆಸ್ ಅನ್ನ ಹಾಕ್ಬೋದು, ಹಾಗೆ ಇಮೇಲ್ ಅಡ್ರೆಸ್ ಕೂಡ ಹಾಕ್ಬೋದು. ಸೊ ಫಸ್ಟ್ ದ ಮೈನ್ ಸೆಟಪ್ ಆಫ್ ದ ಚಾನಲ್. ಸೊ ಪಬ್ಲಿಷ್ ಕೊಟ್ಟು ನಿಮ್ಮ ಚಾನಲ್ ಇವಾಗ ಪಬ್ಲಿಷ್ ಆಯ್ತು, ಪಬ್ಲಿಷ್ ಆಗ್ತಾ ಇದೆ. ಸೊ ಇದು ಬೇಸಿಕ್ ಥಿಂಗ್. ಇಲ್ಲಿ ಡೀಟೇಲ್ಸ್ ಗಳೆಲ್ಲ ಕಾಣಿಸ್ತಾ ಇದೆಯಲ್ಲ. ಸೊ ನಾನು ಹಾಕಿರೋ ಕಂಡೀಷನ್ಸ್ ಗಳಲ್ಲಿ ಕಾಣಿಸ್ತಾ ಇದೆ. ಸೊ ಮುಂದೆ ಹಾಗೆ ಸೊ ನಿಮ್ಮ ಚಾನಲ್ ಮೇಂಟೈನ್ ಮಾಡ್ಕೊಂಡು ಹೋಗುವಂಥದ್ದು, ಸರಿನಾ? ಓಕೆ. ಸೊ ಇದು ಒಂದು ಬೇಸಿಕ್ ಸೆಟಪ್. ಸೊ ನಿಮ್ಮ ಚಾನಲ್ ಹೇಗೆ ಕ್ರಿಯೇಟ್ ಮಾಡುವಂಥದ್ದು, ಒಬ್ಬ ಕಾಮನ್ ಪರ್ಸನ್ ಅವರಿಗೆ ಯೂಟ್ಯೂಬ್ ಓಪನ್ ಮಾಡ್ಬೇಕನ್ನೋ ಒಂದು ಆಸೆ ಇರ್ತದೆ, ಅವ್ರು ಹೇಗೆ ಓಪನ್ ಮಾಡ್ಕೊಳ್ಬೇಕು ಅನ್ನೋದು ಸೊ ಇದರಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಇದರಲ್ಲಿ ವಿಡಿಯೋಸ್ಗಳು ಅಪ್ಲೋಡ್ ಮಾಡೋದು, ಇನ್ನಿತರ ಕೆಲವೊಂದು ಕಂಡೀಷನ್ಸ್ಗಳು, ಫ್ಯಾಕ್ಟರ್ಸ್ಗಳು ತುಂಬಾ ಬರ್ತದೆ. ಅದ್ರ ಬಗ್ಗೆ ಮುಂದಿನ ವಿಡಿಯೋಸ್ಗಳಲ್ಲಿ ಹೇಳ್ತಾ ಹೋಗ್ತೇನೆ. ಅಲ್ಲಿ ತನಕ ಬಾಯ್, ಸಿಗುವ.